ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ. ಅಡಿಕೆ ತೋಟ ಅಂದಮೇಲೆ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ ಅತಿ ಹೆಚ್ಚು ತೋಟಗಳಲ್ಲಿ. ಅಂದರೆ ಈ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಮಲ್ಲೇಶಪ್ಪ. ಇದು ಯಾವ ಊರು? ಈ ಶಂಕರಘಟ್ಟ. ಶಂಕರಘಟ್ಟ. ನಿಮ್ಮ ಈ ತೋಟದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ನಿಮ್ಮ ಪ್ರಕಾರ? ಈ ಹಣ್ಣುಳ್ಕ ಮತ್ತೆ ಸಣ್ಣಕಾಯಿ ಉದುರೋದು ಹೋದ ಸರಿ ಕೊಳೆ ರೋಗ ಇತ್ತು. ಈಗ ಸದ್ಯಕ್ಕೆ ನೀವು ಹಿಂಗಾರುಗಳೆಲ್ಲ ಸಣ್ಣ 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 ಸಣ್ಣದಿದೆ. ಸಣ್ಣಗಿದೆ. ಇದು ಇಷ್ಟು ವರ್ಷಕ್ಕೆ ಇದಕ್ಕೆ ತಕ್ಕಂಥ ಹಿಂಗಾರುಗಳಿಲ್ಲ, ಇಲ್ಲ, ಕಮ್ಮಿ ಇದೆ. ಇದು ಇನ್ನೊಂದು ತೋಟ ಅಲ್ಲ ಸರ್ ನಿಮ್ಮದು? ಹೌದು ಸರ್. ನೋಡಿ ಈ ಗಿಡ ಏನು ಹೇಳ್ತೀರಿ ಈ ಗಿಡದ ಬಗ್ಗೆ? ಈ ಗಿಡ ಚೆನ್ನಾಗಿದೆ ಸರ್. ಮೇಲೆ ಎಲೆ ಸಣ್ಣದಾಗೋಯ್ತು, ಸಣ್ಣದಾಗೋಯ್ತು. ಮರ ಅಂತೂ ಭಾರಿ ಚೆನ್ನಾಗಿದೆ. ಮತ್ತೆ ಪಕ್ಕದ ನೋಡಿ ಸರ್ ಚೆನ್ನಾಗಿತ್ತು. ಹೌದು, ಅದು ಚೆನ್ನಾಗಿದ್ದಾವೆ, ಹಿಂಗಾಗಿದೆ. ಮತ್ತು ತುಂಬ ಮರಗಳಲ್ಲಿ ನೋಡಿ ಇದು ಎಲೆ ಅಂತೂ ನಂಬರ್ 1 ಎಲೆ. ಹೌದು. ಆ ಪಕ್ಕದಲ್ಲೇ ನೋಡುವಾಗ ಎಲೆ ಸಣ್ಣದಾಗೋಯ್ತು, ಸಣ್ಣದಾಯ್ತು. ಎಲೆ ಸಣ್ಣದು. ಇದು ಒಳ್ಳೆ ತಳಿ ಮಾತ್ರ. ಇದು ರೋಗದ ಹಿಂಗಾರುಗಳೇನಿದೆ ಅದನ್ನು ನಾವು ಕಂಟ್ರೋಲ್ ಮಾಡೋಕೆ ನೋಡಿ. ಆ ಗಿಡ ನೋಡಿ, ನೋಡಿ ಇದು ಅದು ಸುಳಿ ರೋಗ ಅಲ್ಲ ಸರ್? ಹೌದು, ಸುಳಿ ರೋಗ. ಅದು ಎಲೆ ಗಿಡ್ಡ ಗಿಡ್ಡ ಆಗೋಗ್ಬಿಟ್ಟಿದೆ. ಹೌದು, ಮುದುಕೊಂಡು. ಇದು ಇಂಥವೆಲ್ಲ ಎದ್ದೊಳ್ಬೇಕು. ಅವೆಲ್ಲ ಸರಿಯಾಗಿ. ಇದೇನು ಹೇಳ್ತೀರಾ ಸರ್? ಕಾಯಿಗಳು ನೋಡಿ ಎಷ್ಟು ಉದುರು ಇದಾವೆ. ನಾವು ಸರ್ ಬಿಸಿಲು ತಿಳ್ಕೊಂತೀವಿ. ಇಲ್ಲ, ಬಿಸಿಲಿಗೂ ಇದಕ್ಕೂ ಬಿಸಿಲಾದ್ರೆ ಅಲ್ಲೂ ಬಿದ್ದಿರ್ಬೇಕು ಸರ್. ಅದು ಕೊಳೆ ರೋಗ ನೋಡ್ರಿ ಪೂರ್ತಿ ಓದ್ಸರಿ. ಹೌದೌದು. ಇದೆಲ್ಲ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿ ವಿಶೇಷವಾದ ವ್ಯಕ್ತಿಗಳಿವರು. ಅವರ ತೋಟದಲ್ಲಿ ನಾವು ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ. ಕೊಡೋಕೆ ಮುಂಚೆ ಹೆಂಗಿತ್ತು, ಕೊಟ್ಟ ಮೇಲೆ ಏನಾಯ್ತು ಅಂತ ಸರ್ ಹತ್ರ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮಲ್ಲೇಶಪ್ಪ. ಏನು ಕೆಲಸ ಮಾಡಿದ್ರಿ? ನಾವು ಒಂದು 22 ವರ್ಷ ಮಿಲಿಟರಿ ಬಂದು ಕೆಲಸ. ನೀವು ನಿಜವಾಗಿ ಸಲ್ಯೂಟ್ ಹೊಡಿತೀನಿ. ಮಿಲಿಟರಿ ಅಂದ್ರೆ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್. ಅವರು ನೀವೇ, ಇವರು ನೀವೇ. ರೈತರು ಆಗಿದ್ದೀರಿ, ಜೈ ಜವಾನ್ ನೀವೇ, ಅದು ಕೂಡ ನೀವೇ. ತುಂಬಾ ಖುಷಿ ಆಗುತ್ತೆ. ಮುಂಚೆ ಹೆಂಗಿತ್ತು, ಈಗ ಹೆಂಗಾಗಿದೆ ಸರ್? ಈಗ ಗಿಡಗಳು ಇಂಪ್ರೂವ್ ಆಗಿದೆ ಔಷಧಿ ಹಾಕ್ಮೇಲೆ. ಏನೆಲ್ಲ ಇಂಪ್ರೂವ್ ಕಾಣುತ್ತೆ ನಿಮಗೆ? ಈಗ ಗರಿ ಇದಾಗೋದು, ಈ ಚಿಗುರು ಚೆನ್ನಾಗಿ ಬರಲ್ಲ, ಮತ್ತೆ ಇಳೆ ಬೀಳೋದು, ಆಮೇಲೆ ಡೊಂಕ ಆಗೋದು, ಆಮೇಲೆ ಕಾಯಿ ಉದ್ರೋದು. ಕಾಯಿ ಉದ್ರೋದು ಐತೆ, ನೆಕ್ಸ್ಟ್ ಗೊತ್ತಾಗುತ್ತೆ. ಅದೇ ಅಂದ್ರೆ ನೀವು ಸೆಲೆಕ್ಟ್ ಮಾಡಿ ಹಾಕಿದೀವಿ. ಹೌದು. ಮತ್ತೆ ಒಂದು ಸ್ಪ್ರೇ ಕೊಟ್ಟಿದ್ದೀವಿ. ಈ ಬರ್ತಾ ಇರೋ ಎಲೆಗಳೆಲ್ಲ ಹೆಂಗಿದಾವೆ? ಈಗ ಚೆನ್ನಾಗಿದ್ದಾವೆ. ಈಗ ರೋಗದ ಹಿಂಗಾರೆಲ್ಲ ಇತ್ತು. ಹೌದು. ಮತ್ತೆ ಮೇಲ್ ಬರೋ ಗೊನೆ ಹೆಂಗಿದೆ? ಈಗ ಪರವಾಗಿಲ್ಲ ಅನಿಸ್ತದೆ. ಮುಂಚೆಗಿಂತ ಅಗಲವಾಗಿ ಸ್ಟ್ಯಾಂಡಿಂಗ್ ನಿಲ್ತಾ ಇದೆ. ಉದಾಹರಣೆಗೆ ಕೆಲವು ಗಿಡ ನೋಡೋಣ. ನೋಡಿ, ಗಿಡ ಅಂದರೆ ಎಲೆ ಬಿಡಬೇಕು ಸರಿಯಾಗಿ. ನೋಡಿ ಈ ಎಲೆ ಹೆಂಗಿದೆ, ಈ ಎಲೆ ಹೆಂಗಿದೆ, ಬಂದಿರೋ ಎಲೆ ನೋಡಿ ಎಷ್ಟು ಸ್ಟ್ಯಾಂಡಪ್ ಆಗಿ ಬಂದಿರುತ್ತೆ. ಇದು ನೋಡುವಾಗ ಖುಷಿ ಆಗುತ್ತೆ. ಇಲ್ಲೂ ಅಷ್ಟೇ, ಈ ಎಲೆಗಳು ಕೆಳಗಿನ ಎಲೆ ಹೆಂಗಿದೆ, ಮೇಲಿನ ಎಲೆ ನೋಡಿ. ಹಾಂ ಹೌದಾ? ಹಾಂ, ಹಿಂಗಾರ ನೋಡ್ಬೋದು. ನೋಡಿ ಇಲ್ಲಿ ಕೆಳಗಿಂದೆಲ್ಲ ಸ್ವಲ್ಪ ಮುಟ್ರಕ್ಕೆ ಹಿಂಗಾರ ನೋಡಿ, ಮೇಲಿನ ನೋಡಿ ಓಪನ್, ಫುಲ್ಲಾಗಿ ಓಪನ್ ಆಗಿದೆ. ಇದು ಖುಷಿ ಆಗುತ್ತೆ ನಮಗೇನು. ಹಿಂಗಾರ ಸ್ಟ್ಯಾಂಡ್ ಅಪ್ ಆಗ್ಬೇಕು ಕರೆಕ್ಟಾಗಿ. ಹೌದು. ಹೌದು ನೋಡಿ, ಇದು ಹೊಸ ಬಂದಿರೋದು. ನೋಡಿ ಈ ಎಲೆಗಳು ನೋಡ್ಬೋದು ನಾವು ಗಿಡದಲ್ಲಿ. ಇವೆಲ್ಲ ಸೊಟ್ಟ ಇದೆ ಕೆಳಗೆಲ್ಲ ಎಲೆಗಳು. ಈ ಕಡೆ ನೋಡಿ ಸೊಟ್ಟ ನೋಡಿ, ಬಂದಿರೋ ಎಲೆ ಸ್ಟ್ಯಾಂಡ್ ಅಪ್ ಆಗಿ ದೊಡ್ಡದಾಗಿ ಹೈಟ್ ಆಗಿ ಬಂದಿರೋದು ನೇರವಾಗಿ. ಬೇರೆ ಎಲ್ಲ ಸೊಟ್ಟ ಇದೆ ನೋಡಿ, ಸೊಟ್ಟ. ಆದ್ರೆ ಅಲ್ಲಿ ಬಂದಿರೋದ್ರಲ್ಲಿ ಪಕ್ಕದಲ್ಲಿ ಹಳೇದ್ರಲ್ಲಿ ಕಾಯಿ ಕಾಣಲ್ಲ. ಈಗ ಹೊಸದ್ರಲ್ಲಿ ನೋಡಿ ಫುಲ್ಲ ಕಾಯಿ ಕಾಣುತ್ತೆ. ಬಿಡಿ ಆಗಿರೋದು ಅದೇ ಖುಷಿ. ಬಿಡಿ ಆಗಿದೆ, ಉದುರೋದು ಕಡಿಮೆ ಆಗ್ಬಿಡತ್ತೆ. ಮತ್ತೆ ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ನೋಡಿ ಇದ್ರೊಳಗೆ ನೋಡಿ ಮುಟ್ರಿಕೆ ರೋಗದ ರೋಗ ಮುಟ್ರಿಕೆ ರೋಗ ಇದೆ. ಈಗ ಬಂದಿರೋದು ನೋಡಿ, ಆ ದೊಡ್ಡದು ಎಷ್ಟು ಹೈಟ್ ಆಗಿ ಬಂದಿದೆ ನೋಡಿ. ಹತ್ತತ್ರ ಒಂದು 1.5 ಅಡಿ ಇದೆ ಹೈಟ್. ಅದು ಪಕ್ಕ ಸ್ಟ್ಯಾಂಡ್ ಅಪ್ ಆಗಿ ನೋಡಿ. ಕೆಳಗೆ ರೋಗ ಇದಾವೆ. ಇದೊಂದು ಭಾರಿ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿರೋದು. ಅದೇ ಇಳುವರಿ ಇಂಪಾರ್ಟೆಂಟ್. ನೋಡಿ ಇದರಲ್ಲೂ ನೋಡ್ಬೋದು, ಕೆಳಗಿಂದೆಲ್ಲ ಸ್ವಲ್ಪ ಮುಟ್ಟುಕೆ ತರ ಇದೆ. ಆ ಕಡೆ ಹಿಂದ್ಗಡೆ ಎಲ್ಲ ಇದು ಫುಲ್ ಬಿಡಿ ಓಪನ್, ಸಿಕ್ಕಾಪಟ್ಟೆ ಓಪನ್ ಆಗಿ ಸ್ಟಾರ್ಟ್ ಆಗಿದೆ. ಈ ತರ ಓಪನ್ ಇದ್ರೆ ಉದುರೋದು ಕಡಿಮೆ ಆಗ್ಬಿಡುತ್ತೆ. ಓಕೆ, ಇದು ಭಾರಿ ಖುಷಿ ಆಗುತ್ತೆ ನೋಡಿ. ಇದು ಎಷ್ಟು ರೋಗದ್ದು ಇದೆ, ಇಮ್ಮಿಡಿಯೇಟ್ ಆಗಿ ಮೇಲೆ ಪರ್ಫೆಕ್ಟ್ ಆಗೋಯ್ತು. ಹಾಂ ಓಕೆ, ಸಖತ್ತಾಗಿದೆ. ಇದು ಅಷ್ಟೇ ನೋಡ್ಬೋದು, ಇಲ್ಲಿ ರೋಗದ್ದು. ಆದರೆ ನೋಡಿ ಹೆಂಗೆ ಮುಟ್ರಿಕೆ ರೋಗ ಇದೆ, ಮೇಲಿರೋದು ಫುಲ್ ಓಪನ್ ಆಗಿದೆ. ಇದೇ ಬೇಕಾಗಿ ಖುಷಿ. ಸೂಪರ್.
ಹಾಂ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್.